ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಖ್ಯಾಶಾಸ್ತ್ರ ಅಥವಾ ಯೂನಿವರ್ಸಲ್ ನ್ಯೂಮರಾಲಜಿ. ಸೊ ಇದರಲ್ಲಿ ನಾವು 1, 2 ಮತ್ತು 3 ಈ ಸಂಖ್ಯೆಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಸೀರೀಸಲ್ಲಿ ನಾವು ಸಂಖ್ಯಾಶಾಸ್ತ್ರ ನಂಬರ್ 4 ಅಥವಾ 4ನೇ ಸಂಖ್ಯೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸಂಖ್ಯಾಶಾಸ್ತ್ರ 4ರಲ್ಲಿ ಬಂದು ಯಾವುದೇ ಮಂತಲ್ಲಿ 4ನೇ ತಾರೀಕು, 13ನೇ ತಾರೀಕು, 22 ಮತ್ತು 31 ಈ ಡೇಟ್ಸಲ್ಲಿ ಹುಟ್ಟಿರ್ತಕ್ಕಂಥವ್ರು, ಯಾವುದೇ ತಿಂಗಳಾಗ್ಬೋದು, ಯಾವುದೇ ಇಯರ್ ಆಗ್ಬೋದು, ಈ ಸಂಖ್ಯೆನಲ್ಲಿ ಹುಟ್ಟಿರ್ತಕ್ಕಂಥವ್ರದೆಲ್ಲ ಸೀರೀಸ್ 4 ಅಂತೇಳಿ ಆಗುತ್ತೆ. ಸೊ ಸೀರೀಸ್ 4 ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ, ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಸೀರೀಸ್ 4 ಅಥವಾ ಸಂಖ್ಯೆ 4, ಇದರಲ್ಲಿ ಒಂದು 4ನೇ ಸಂಖ್ಯೆ ಅಂತಂದರೆ ಇದು ರಾಹುವಿನ ಆಧಿಪತ್ಯ. ಸೊ ರಾಹು ಅಂತಂದರೆ ಚಂಚಲತೆ ಅಥವಾ ಮೌಢ್ಯ. ಸೊ ಸಂಖ್ಯೆ 4ರಲ್ಲಿ ಇರೋರಿಗೆ ಏನಾಗುತ್ತೆ ಅಂದರೆ ತುಂಬ ಡ್ರೀಮ್ಸ್ ತುಂಬ ಇರುತ್ತೆ, ಯಾವುದು ಫುಲ್ಫಿಲ್ ಆಗೋದಿಲ್ಲ. ಸಾಕಷ್ಟು ಕೋಪ, ಸಾಕಷ್ಟು ಬುದ್ಧಿನಲ್ಲೂ ಕೂಡ ಬೇರೆಯವ್ರಿಗೆ ತೊಂದರೆ ಮಾಡ್ತಕ್ಕಂಥದ್ದು, ಸಾಕಷ್ಟು ಜಾಣ್ಮೆ ಹೊಂದಿರತಕ್ಕಂಥದ್ದು. ಸೊ ಈ ಕಲಿಯುಗದಲ್ಲಿ ಯಾವ ರೀತಿ ಜೀವನ ಮಾಡಬೇಕನ್ನೋದು ಸಂಖ್ಯೆ 4 ಕಲ್ತಿರ್ತಾರೆ. ಯಾವುದೇ ರೀತಿಯಲ್ಲಿ ಯಾರು ತೊಂದರೆ ಆದರೂ ಪರವಾಗಿಲ್ಲ, ಯಾರಿಗಾರು ಮೋಸ ಮಾಡಿದ್ರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು ಆ ತರ್ತಕ್ಕಂಥ ಬುದ್ಧಿ ಉಳ್ತಕ್ಕಂಥವ್ರು 4ನೇ ಸಂಖ್ಯೆಯವರು. ಮತ್ತು ಈ 4ನೇ ಸಂಖ್ಯೆಯವರು ತುಂಬ ಆಲೋಚನೆ ಡೀಪಾಗಿ ಹೋಗ್ತಾರೆ. ತುಂಬ ಇನ್ವೆಸ್ಟಿಗೇಷನ್ಸು ಅಥವಾ ರಿಸರ್ಚ್ ಫೀಲ್ಡಲ್ಲಿ 4ನೇ ಸಂಖ್ಯೆಯವರು ತುಂಬ ಹೆಚ್ಚಾಗಿರ್ತಾರೆ. ಬಟ್ ಅವ್ರದ್ದು ನಿರ್ದಿಷ್ಟವಾದ ಗುರಿ ಇರ್ತದೆ. ಅದನ್ನು ಯಾವುದೇ ರೀತಿಯಲ್ಲಾದರೂ ಪರವಾಗಿಲ್ಲ ಅದನ್ನು ಸಾಧಿಸ್ತಕ್ಕಂಥ ಛಲ ಇರುತ್ತೆ. ಇಲ್ಲಿ ಸಾಕಷ್ಟು ಸಾಧನೆ ಮಾಡಬೇಕಾದ್ರೆ ಅಡ್ಡದಾರಿ ಹಿಡಿತಕ್ಕಂಥದ್ದು, ಸಾಕಷ್ಟು ಅನ್ಯತಾ ಮಾರ್ಗಗಳನ್ನ ಬಳಸ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಕೆಲಸವನ್ನು ಅಂದ್ಕೊಂಡಿರ್ತಕ್ಕ ಕೆಲಸವನ್ನು ಸಾಧಿಸ್ತಕ್ಕಂಥದ್ದಲ್ಲಿ ಈ ಎಲ್ಲ ದಾರಿಗಳನ್ನು ಹುಡುಕಿ ಅವರು ಸಾಧನೆಯನ್ನು ಮಾಡ್ತಾರೆ. ಮತ್ತು ಸಾಕಷ್ಟು ಪೊಳ್ಳು ಭರವಸೆಗಳು, ಸಾಕಷ್ಟು ಸುಳ್ಳಿನ ಮಾತುಗಳು, ಇವರ ಮಾತಿಗೆ ಮರಳಾಗ್ತಕ್ಕಂಥದ್ದು, ಇವೆಲ್ಲ ಕೂಡ ಇವರ ಸಂಖ್ಯೆ 4ರಲ್ಲಿ ಭಾಳ ಹೆಚ್ಚಾಗಿರುತ್ತೆ. ಅದೇ ರೀತಿ ಸಂಖ್ಯೆ 4ರವರು ತುಂಬ ಹೆಚ್ಚಿನ ಕೋಪ ಇರತಕ್ಕಂಥದ್ದು, ಸಿಟ್ಟು, ಜಿದ್ದು, ಸೇಡು, ವೈಷಮ್ಯ ಇವೆಲ್ಲವನ್ನು ಕೂಡ ಸಂಖ್ಯೆ 4ರಲ್ಲಿ ಸಾಕಷ್ಟು ಬಳಸ್ತಾರೆ. ಅದೇ ರೀತಿ ಇವರು ಮಿತ್ರರಾಗ್ಬೋದು ಅಥವಾ ಶತ್ರು ಆಗ್ಬೋದು, ಎಲ್ಲರನ್ನೂ ಒಲಿಸ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಇರುತ್ತೆ. ಅದೇ ರೀತಿ ಇವರು ನಂಬಲಿಕ್ಕೆ ಅರ್ಹ ವ್ಯಕ್ತಿಗಳಲ್ಲ. ಈ ಸಂಖ್ಯೆ 4ರವರು ಯಾವುದೇ ಕಾರಣಕ್ಕೂ ಕೂಡ ಬಿಲೀವ್ ಮಾಡೋಕ್ಕಾಗಲ್ಲ. ಇವರು ಯಾವ ಸಮಯದಲ್ಲಾದರೂ ಬದಲಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆ ಸಮಯಕ್ಕೆ ಆ ನಿರ್ದಿಷ್ಟ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೋಬೇಕು ಆ ಬದಲಾವಣೆಗಳನ್ನ ಇವರು ತಂದ್ಕೋತಾರೆ. ಅದರಲ್ಲೂ ಹೆಚ್ಚಾಗಿ ಸಂಖ್ಯೆ 4ರವರು ನಾನು ಹೇಳಿರ್ತಕ್ಕಂಥ ಹೆಚ್ಚಿನ ಗುಣಲಕ್ಷಣಗಳಿರುತ್ತೆ. ಆದರೆ 13ನೇ ತಾರೀಕಿನವರು ಇದರಲ್ಲಿ ಸೂರ್ಯ ಮತ್ತು ಗುರುವಿನ ಕಾಂಬಿನೇಷನ್ ಇದೆ. ಇಲ್ಲಿ ಸ್ವಲ್ಪ ಸಾಕಷ್ಟು ಒಳ್ಳೆಯ ವ್ಯಕ್ತಿತ್ವಗಳು ಒಂದು 50% ಆ್ಯಡ್ ಆಗುತ್ತೆ. ಸಂಖ್ಯೆ 22, 2 + 2 4 ಈ 2ನೇ ತಾರೀಕು ಮತ್ತು 2ನೇ ತಾರೀಕು ಹುಟ್ಟಿದವರು ಒಂದು 25% ಸ್ವಲ್ಪ ಬೆಟರ್ ಕಂಡೀಷನ್ ಇರ್ತದೆ ನಾನು ಹೇಳಿರೋದಕ್ಕಿಂತ. ಯಾಕಂದರೆ ಇಲ್ಲಿ ಮನಸ್ಸಿನ ಕಾರಕ ಚಂದ್ರ ಇದ್ದಾನೆ. ಸ್ವಲ್ಪ ಮನಸ್ಸು ಅಷ್ಟು ಕಠಿಣವಾಗೋದಿಲ್ಲ, ಸ್ವಲ್ಪ ಬದಲಾವಣೆಗಳು ತಂದುಕೊಡುತ್ತೆ. ಅದೇ ರೀತಿ 31 ಕೂಡ ಒಂದು 50% ಹೇಳಿರ್ತಕ್ಕಂಥಗಿನ್ನ ಸಾಕಷ್ಟು ಚೆನ್ನಾಗಿರ್ತಕ್ಕಂಥ ಅಟಿಟ್ಯೂಡ್ ಇರುತ್ತೆ. ಬಟ್ ಸಂಖ್ಯೆ 4ರಲ್ಲಿದ್ದಾರಲ್ಲ, ಹೇಳಿರ್ತಕ್ಕಂಥವು ಎಲ್ಲವೂ ಕೂಡ ಹೆಚ್ಚಾಗೇ ಇರುತ್ತೆ. ಸೊ ಹಾಗಾಗಿ ಸಂಖ್ಯೆ 4ರವ್ರನ್ನ ನೀವು ನಂಬಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಿ ಆಲೋಚನೆಗಳನ್ನ ಮಾಡ್ತಕ್ಕಂಥದ್ದು ಉತ್ತಮ. ಇದು ಸಂಖ್ಯೆ 4ರ ಬಗ್ಗೆ. ಸೊ ಸಂಖ್ಯೆ 4ರ ಬಗ್ಗೆ ಅಥವಾ ರಾಹು ಕಾರಕ ಆಗಿರ್ತಕ್ಕಂತಹ ವಿಚಾರದಲ್ಲಿ ಇವರಿಗೆ ಯಾವ್ಯಾವುದು ಗುಡ್ ನಂಬರ್ಸ್ ಆಗುತ್ತೆ. ಇದಕ್ಕೆ ಸೂರ್ಯ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಡ್ತಾನೆ, ಸಂಖ್ಯೆ 1. ಅದೇ ರೀತಿ ಗುರು ಕೂಡ ಮ್ಯಾಚ್ ಆಗ್ತಾನೆ. ಅದೇ ರೀತಿ ಶುಕ್ರ ಇದಕ್ಕೆ ಮ್ಯಾಚ್ ಆಗುತ್ತೆ. ಅದೇ ರೀತಿ 7ನೇ ನಂಬರ್ ಆಗಿರ್ತಕ್ಕಂಥ ಕೇತು, ಸೊ ಇದು ಕೂಡ ಮ್ಯಾಚ್ ಆಗುತ್ತೆ. ಸಂಖ್ಯೆ 4ರವರು 1, 3, 6 ಮತ್ತು 7 ಸಾಕಷ್ಟು ಉಪಯೋಗಿಸ್ಬೋದು ಈ ಕಾಂಬಿನೇಷನ್ಸ್ನ. ಇಲ್ಲಿ ಬ್ಯಾಡ್ ಆಗೋದಾಗಿದೆ ಯಾವುದು, ಎರಡನೇದು ಮನಸ್ಕಾರಕ ಚಂದ್ರ ಇದಕ್ಕೆ ಬ್ಯಾಡ್ ಆಗ್ತಾನೆ. ಬುಧ ಬುದ್ಧಿಕಾರಕ ಬುಧ ಇದಕ್ಕೆ ಬ್ಯಾಡ್ ಆಗ್ತಾನೆ. ಕರ್ಮಾಧಿಪತಿ ಆಗಿರ್ತಕ್ಕಂಥ ಶನಿ ಕೂಡ ಇದಕ್ಕೆ ಬ್ಯಾಡ್ ಆಗ್ತಾನೆ. 2, 5 ಮತ್ತು 8ನ ಯೂಸ್ ಮಾಡದೇ ಇರೋದು ಭಾಳ ಒಳ್ಳೆಯದು. ಇದರಲ್ಲಿ ನ್ಯೂಟ್ರಲ್ ಆಗಿರ್ತಕ್ಕಂಥ ಮಂಗಳ 9, 50% ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಂದು ನ್ಯೂಟ್ರಲ್ ನಂಬರ್ ಅಂತೇಳಿ 9 ಕೊಡ್ಬೋದು. ಸೊ ಹಾಗಾಗಿ ಸೀರೀಸ್ 4ರವರು ಈ ನಂಬರ್ಗಳಲ್ಲಿ ಹೆಚ್ಚಿನ ಸಂಖ್ಯೆಗಳನ್ನ ಬಳಸ್ತಕ್ಕಂಥದ್ದು, ಆ ಕಾಂಬಿನೇಷನ್ಸ್ನ ಯೂಸ್ ಮಾಡೋದು ಭಾಳ ಒಳ್ಳೆಯದು. ಅದೇ ರೀತಿ ಬರ್ತ್ ನಂಬರ್ 4 ಅವ್ರಿಗೆ ಟೋಟಲ್ 9 ಕಾಂಬಿನೇಷನ್ಸ್ ಬರುತ್ತೆ. ಡೆಸ್ಟಿನಿ ನಂಬರ್ ಏನಂದ್ರೆ ಅಂತೇಳಿ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ.
ಬರ್ತ್ ನಂಬರ್ ಸೇಮ್ ಇದ್ದರೂ ಕೂಡ ಡೆಸ್ಟಿನಿ ನಂಬರ್ ಪ್ರತಿಯೊಬ್ಬರಿಗಲ್ಲೂ ಡೇಟ್ ಆಫ್ ಬರ್ತ್, ಮಂತ್ ಆಫ್ ಬರ್ತ್ ಅಥವಾ ಇಯರ್ ಆಫ್ ಬರ್ತ್ ಮೇಲೆ ಇದು ಚೇಂಜ್ ಆಗುತ್ತೆ. ಈ ಕಾಂಬಿನೇಷನ್ಸಲ್ಲಿ ನೋಡಿದ್ರೆ 2, 5, 8 ಈ ಕಾಂಬಿನೇಷನ್ಸು ಅಷ್ಟು ಚೆನ್ನಾಗಿ ಬರಲ್ಲ ಬರ್ತ್ ನಂಬರ್ 4 ಅವ್ರಿಗೆ. ಅದು ಬಿಟ್ಟರೆ ಬರ್ತ್ ನಂಬರ್ 4 ಅವ್ರಿಗೆ ಡೆಸ್ಟಿನಿ ನಂಬರ್ 5 ಇದ್ದರೆ ಚೆನ್ನಾಗಿ ಬರಲ್ಲ. ಬರ್ತ್ ನಂಬರ್ 4 ಅವ್ರಿಗೆ ಡೆಸ್ಟಿನಿ ನಂಬರ್ 8 ಬರಲ್ಲ. ಸೊ ಈ 3 ಸೀರೀಸ್ ನಂಬರ್ಗಳನ್ನು ಆದಷ್ಟು ಡೆಸ್ಟಿನಿ ನಂಬರ್ ಇದ್ದರೆ ಸ್ವಲ್ಪ ಬ್ಯಾಡ್ ಎಫೆಕ್ಟ್ಸ್ ಇರುತ್ತೆ. ಅದು ಬಿಟ್ಟರೆ ಡೆಸ್ಟಿನಿ ನಂಬರ್ 4 and 1 ಚೆನ್ನಾಗಿದೆ, 4 and 3 ಚೆನ್ನಾಗಿದೆ, 4 and 4 ಚೆನ್ನಾಗಿದೆ, ಮಿಕ್ಕಿದ್ದೆಲ್ಲ ಸೀರೀಸು ಉತ್ತಮವಾಗಿರುತ್ತೆ. ಸೊ ಆದಷ್ಟು 2, 5, 8ನ ಯೂಸೇಜ್ ಮಾಡ್ತಕ್ಕಂಥದ್ದು, ನಿಮ್ಮ ಮೊಬೈಲ್ ನಂಬರಲ್ಲಿ ಬಳಸ್ತಕ್ಕಂಥದ್ದು, ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾರು ಬರ್ತ್ ನಂಬರ್ 4 ಅವರು. ಸೊ ಅವ್ರಿಗೆ ಲಕ್ಕಿ ನಂಬರ್ಸ್ ಯಾವ್ಯಾವ್ದು ಬರುತ್ತೆ ಅಂತೇಳಿ ನಾನು ಬರೆದಿದ್ದೀನಿ. ಸೊ ಈ ಸೀರೀಸಲ್ಲಿ ಬರ್ತ್ ನಂಬರು ಮತ್ತು ಡೆಸ್ಟಿನಿ ನಂಬರ್ ಮೇಲೆ ಈ ಸೀರೀಸಲ್ಲಿ ಇರ್ತಕ್ಕಂಥ ನಂಬರ್ಗಳನ್ನ ನೀವು ಸಾಕಷ್ಟು ಉಪಯೋಗಿಸ್ಬೋದು. ಅದೇ ರೀತಿ ಬ್ಯಾಡ್ ನಂಬರ್ಸ್ ಅಂತ ಹೇಳಿದ್ರೆ 2, 5, 8 ಅಂತ ಹೇಳಿದ್ದೀನಿ, ಇದು ಕಂಪ್ಲೀಟಾಗಿ ಬ್ಯಾಡ್ ಆಗುತ್ತೆ. ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ಲಕ್ಕಿ ಡೇಸ್ ಇವ್ರಿಗೆ ಯಾವುದು ಉತ್ತಮವಾದಂಥ ದಿನಗಳನ್ನು ನೀವು ಉಪಯೋಗಿಸ್ಬೋದು ಅಂದರೆ ಸೋಮವಾರ, ಬುಧವಾರ ಮತ್ತು ಶನಿವಾರ, ಇದನ್ನು ಆದಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು. ಗುಡ್ ಡೇಸ್ ಅಂತ ಬಂದರೆ ಭಾನುವಾರ ಚೆನ್ನಾಗಿರುತ್ತೆ, ಗುರುವಾರ ಚೆನ್ನಾಗಿರುತ್ತೆ ಮತ್ತು ಶುಕ್ರವಾರ ಚೆನ್ನಾಗಿರುತ್ತೆ. ಎಕ್ಸೆಪ್ಟ್ ಸೋಮವಾರ, ಬುಧವಾರ, ಶನಿವಾರ 3 ದಿನ ಬಿಟ್ಟರೆ ಮಿಕ್ಕಿದ್ದು ಭಾನುವಾರ, ಗುರುವಾರ ಮತ್ತು ಶುಕ್ರವಾರನ ನೀವು ಆದಷ್ಟು ನಿಮ್ಮ ನ್ಯೂ ಸ್ಟಾರ್ಟಪ್ ಆಕ್ಟಿವಿಟೀಸ್ ಆಗ್ಬೋದು, ಏನಾದ್ರು ಹೊಸ ಕೆಲಸ ಕಾರ್ಯಗಳನ್ನ ಆಚರಿಸ್ಬೇಕಾದ್ರೆ, ಏನಾದ್ರು ಡಿಸಿಷನ್ ಮೇಕಿಂಗ್ ಇದ್ದರೆ, ಏನೋ ಇನ್ವೆಸ್ಟ್ಮೆಂಟ್ ಇದ್ದರೆ ಈ ಡೇಸ್ಗಳಲ್ಲಿ ಸಂಖ್ಯೆ 4 ಅವರು ಉಪಯೋಗಿಸ್ಬೋದು. ಇದರಲ್ಲಿ ಯಾವ್ದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಕಂದು ಬಣ್ಣ ಅಥವಾ ಗ್ರೇ ಕಲರ್, ಇದನ್ನು ಬಳಸ್ಬೋದು. ಹಳದಿ ಚೆನ್ನಾಗಿ ಬರುತ್ತೆ, ಕೇಸರಿ ಚೆನ್ನಾಗಿ ಬರುತ್ತೆ ಮತ್ತು ಕೆಂಪು, ಈ ಕಲರ್ಗಳನ್ನ ಬಟ್ಟೆ ಆಗ್ಬೋದು, ನಿಮ್ಮ ರೆಗ್ಯುಲರ್ ವೇರ್ ಆಗ್ಬೋದು, ಅಥವಾ ನಿಮ್ಮ ವೆಹಿಕಲ್ ಪರ್ಚೇಸಲ್ಲಿ ಆಗ್ಬೋದು, ಅಥವಾ ನೀವೇನಾದ್ರು ಐಟಮ್ಸ್ ತೊಗೋಬೇಕಾದ್ರೆ ಯಾವ್ದಾದ್ರು ಇಂಟೀರಿಯರ್ಸು ಡೆಕೋರೇಷನ್ಸ್ ಮಾಡ್ಬೇಕಾದ್ರೆಲ್ಲ ಈ ಕಲರ್ಸ್ನ ನೀವು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಬೋದು ನಿಮ್ಮ ಇದಕ್ಕೆ. ಬ್ಯಾಡ್ ಕಲರ್ಸ್ ಆಗಿರ್ತಕ್ಕಂಥ ಹಸಿರು, ಬಿಳಿ ಮತ್ತು ಕಪ್ಪು ಇವನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಭಾಳ ಒಳ್ಳೆಯದು. ಸೊ ಇದು 4 ಸೀರೀಸ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಟಿಪ್ಸು ಮತ್ತು ನಂಬರ್ ಕಾಂಬಿನೇಷನ್ಸು. ಸೊ ಎಲ್ಲವೂ ಕೂಡ ಯೂಸ್ ಮಾಡಿ. ಯಾವ್ದಾದ್ರು ಗೊತ್ತಾಗಿಲ್ಲ ಅಂದರೆ ಬರ್ಕೊಂಡು ನೀವು ನೋಟ್ ಮಾಡ್ಕೊಳ್ಳಿ. ಇದ್ರ ಬೇಕಾದ್ರೆ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೋಬೋದು. ಸೊ ಹಾಗಾಗಿ ಸೀರೀಸ್ 4ದು ಈ ಮೂಲಕ ಇದನ್ನು ಎಂಡ್ ಮಾಡ್ತಾ ಇದ್ದೇನೆ. ಸೊ ಮುಂಬರುವ ವಿಡಿಯೋದಲ್ಲಿ ಸೀರೀಸ್ 5ಇಂದ 6, 7, 8, 9 ಇನ್ನು ಮಿಕ್ಕಿದ್ದು 5 ಕಾಂಬಿನೇಷನ್ಸಲ್ಲಿ ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.